ಇನ್ನು ದೃಶ್ಯದ ರೂಪದಲ್ಲಿ ಮಾಹಿತಿಯನ್ನು ತೋರಿಸ್ತಕ್ಕಂಥವರು ಅತಿಯಾದ ಒಂದು ಬಣ್ಣವನ್ನು ಬಳಸ್ತಕ್ಕಂಥದ್ದು ಅಥವಾ ತಾಂತ್ರಿಕ ರೀತಿಯಲ್ಲಿ ಹೆಚ್ಚು ಅದನ್ನು ಬಳಸ್ತಕ್ಕಂಥದ್ದು ಇದು ತಪ್ಪಿಸಬೇಕು. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಪರೀಕ್ಷಾ ವಿಶೇಷ ಕೆಸೆಟ್ ಮತ್ತು ಯುಜಿಸಿ ನೆಟ್ ಪರೀಕ್ಷಾ ತಯಾರಿ ಕುರಿತ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಪ್ರಮುಖವಾಗಿ ಸಂಶೋಧನೆಯ ಅಂತಿಮ ಹಂತವಾದಂತಹ ವರದಿ ತಯಾರಿಕೆ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದನ್ನ ಮುಂದುವರಿಸ್ತಾ ಇವತ್ತಿನ ಅಂತಿಮ ಸಂಚಿಕೆಯಲ್ಲಿ ಅಂತಿಮವಾಗಿ ವರದಿ ತಯಾರಿಕೆಯ ಅಂತಿಮ ಭಾಗಗಳು ಯಾವ್ಯಾವು, ಅವುಗಳ ವಿಶೇಷತೆ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲು ನೋಡ್ತಾ ಇದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಉಚಿತವಾಗಿ ನೀವು ನೋಡ್ಬೋದು ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಪೂರ್ಣವಾಗಿ ಆಲಿಸಿದ್ರೆ ಮಾತ್ರ ಪೂರ್ತಿ ಅರ್ಥ ಆಗುತ್ತೆ. ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಮಾತ್ರ ಅರ್ಥ ಆಗುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಮೊದಲನೇದಾಗಿ ಬರೋದು ಉಪಸಂಹಾರ. ಉಪಸಂಹಾರ ಅಂದ್ರೆ ಯಾವುದೇ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂದ್ರೆ ಅಲ್ಲಿ ಮೊದಲಿನಿಂದ ಕೊನೆಯವರೆಗೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ತೀವಿ. ಮೊದಲನೇ ಭಾಗದಿಂದ ಕೊನೆಯ ಭಾಗದವರೆಗೂ ಕೂಡ ಓದ್ತಾ ಬರ್ತೀವಿ. ಕೆಲವು ಬಾರಿ ಮನುಷ್ಯನ ಸಹಜ ಗುಣ ಅನ್ನುವಂತೆ ಮೊದಲಿಗೆ ಏನು ಓದಿದೀವಿ ಅನ್ನೋದು ನೆನಪಿರ್ಲಿಲ್ಲ ಅಂದ್ರೆ ಮತ್ತೆ ನೋಡ್ಕೋಬಹುದು, ಅಂದ್ರೆ ಮತ್ತೆ ಆ ಪೇಜ್ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಮುಖ್ಯಾಂಶಗಳನ್ನ ಪ್ರಮುಖವಾಗಿ ಉಪಸಂಹಾರದಲ್ಲಿ ನಾವು ಕೊಡ್ಬೋದು. ಪ್ರಮುಖವಾಗಿ ಭವಿಷ್ಯದಲ್ಲಿ ಈ ಸಂಶೋಧನೆ ಏನಾಗಬಹುದು, ಈ ಉದಾಹರಣೆಗೆ ಕೋವಿಡ್-19 ಕುರಿತಂತೆ ಸಂವಾದ ಅಥವಾ ನೀವು ರಿಸರ್ಚ್ ಮಾಡ್ತಾ ಇದ್ರಿ ಅಂದ್ರೆ ಆ ಭವಿಷ್ಯದಲ್ಲಿ ಇದು ಯಾವ ಕಾಯಿಲೆಗೆ ಒಂದು ಗುರಿ ಆಗಬಹುದು, ಇದರ ಗುಣಮಟ್ಟ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಪ್ರಮುಖವಾಗಿ ನೆರವಾಗುತ್ತೆ. ಇನ್ನು ದತ್ತಾಂಶ ಪಟ್ಟಿ, ವರದಿಯಲ್ಲಿ ಬಳಸಿದ ಎಲ್ಲ ಆಧಾರ ಗ್ರಂಥಗಳನ್ನ ಇಲ್ಲಿ ಪ್ರಮುಖವಾಗಿ ನೀಡಿವೆ. ಇದರಿಂದ ಏನು ಸಹಾಯ ಆಗುತ್ತೆ ಅಂದ್ರೆ, ನಾವು ಪುಸ್ತಕ ಯಾವುದೋ ಒಂದು ಪುಸ್ತಕವನ್ನ ನೋಡಿರ್ತೀವಿ, ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಪೂರ್ಣವಾಗಿ ನಾವು ಬಳಸ್ಕೊಳ್ಳೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಅಲ್ಲಿ ಇರ್ತಕ್ಕಂತಹ ಕೆಲವು ಮಾಹಿತಿಯನ್ನ ಮಾತ್ರ ನಾವು ತಗೊಂಡಿರ್ತೀವಿ. ಆ ಮಾಹಿತಿಯನ್ನ ತಗೊಂಡು ಇಲ್ಲಿ ಬಳಸ್ಕೊಂಡಿರ್ತೀವಿ. ನಾವು ಕೊನೆಯಲ್ಲಿ ಆಧಾರ ಗ್ರಂಥಗಳು ಅಂತ ನೀಡ್ತಕ್ಕಂಥ ಸಂದರ್ಭದಲ್ಲಿ ಈ ಅಂಶಗಳನ್ನ ಗಮನಿಸ್ಕೋಬೇಕು. ನಾವು ಯಾವ ಯಾವ ಪುಸ್ತಕಗಳನ್ನ ಅಧ್ಯಯನ ಮಾಡಿದ್ದೀವಿ, ಅಂದ್ರೆ ಎಲ್ಲೆಲ್ಲ ಭೇಟಿ ನೀಡಿದ್ದೀವಿ, ಯಾವ್ಯಾವ ಸ್ಥಳದಲ್ಲಿ ಎಷ್ಟೆಷ್ಟು ಜನ ಇದ್ರು, ಎಷ್ಟೆಷ್ಟು ಫೋಟೋ ತಗೊಂಡಿದ್ದೀವಿ, ಇವೆಲ್ಲವನ್ನು ಕೂಡ ನಾವು ಮಾಹಿತಿ ತಗೊಳ್ಳೋದಕ್ಕೆ ಏನೆಲ್ಲ ಬಳಸಿದ್ದೀವಿ ಅನ್ನೋದನ್ನ ಪ್ರಮುಖವಾಗಿ ಕೊನೆಯ ಭಾಗದಲ್ಲಿ ನೀವು ಉಪಸಂಹಾರದ ನಂತರದ ಭಾಗದಲ್ಲಿ ನೀಡಬೇಕಾಗುತ್ತೆ. ಇನ್ನು ಅನುಬಂಧಗಳು, ಯಾವುದೇ ಒಂದು ಭಾಗ ದೊಡ್ಡದಾಗಿದ್ರೆ ಅದನ್ನು ಸೇರಿಸೋದಕ್ಕೆ ಸಾಧ್ಯವಾಗಿಲ್ಲ ಅಂದಾಗ ಕೊನೆಯ ಭಾಗದಲ್ಲಿ ಅನುಬಂಧ ರೀತಿಯಲ್ಲಿ ಅದನ್ನ ಸೇರಿಸಬಹುದು. ಕೆಲವು ಬಾರಿ ಕೋಷ್ಟಕಗಳು ದೊಡ್ಡದಾಗಿರುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಅದು ಕೊನೆಯ ಭಾಗದಲ್ಲಿ ಅನುಬಂಧದ ರೂಪದಲ್ಲಿ ಅದನ್ನ ಸೇರಿಸ್ತಕ್ಕಂಥದ್ದು ಕಚ್ಚಾ ವಸ್ತು ಅಂತ ಹೇಳ್ತಾರೆ. ಕಚ್ಚಾ ಮಾಹಿತಿ ಅಂದ್ರೆ
ಈ ಯಾವುದೇ ಒಂದು ಉಪಕರಣವನ್ನು ತಯಾರು ಮಾಡಬೇಕು ಅಂದರೆ ಅದಕ್ಕೆ ಕಚ್ಚಾ ವಸ್ತು ಬೇಕು. ಈ ಕಚ್ಚಾ ವಸ್ತು ನಮ್ಮಲ್ಲಿ ಇರಬೇಕು ಅಂದರೆ ನಾವು ಪ್ರಮುಖವಾಗಿ ಅದನ್ನು ಅರ್ಥೈಸ್ಕೋಬೇಕು. ಹಾಗೆ ಅದರಲ್ಲಿರ್ತಕ್ಕಂತಹ ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಇವೆಲ್ಲವೂ ಕೂಡ ಸಾಧ್ಯವಾಗುತ್ತೆ. ಇನ್ನು ಮಾಹಿತಿಯನ್ನ ದೃಶ್ಯದ ರೂಪದಲ್ಲಿ ನೀಡ್ತಕ್ಕಂಥ ಪರಿಕಲ್ಪನೆ. ಈ ದೃಶ್ಯದಲ್ಲಿ ನೀಡ್ತಕ್ಕಂಥದ್ದೆಂದರೆ ರೇಖಾಚಿತ್ರಗಳ ಪಾತ್ರವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಮಾಹಿತಿಗಳನ್ನ ಪೂರ್ಣವಾಗಿ ಬರೆಯೋದಕ್ಕೆ ಸಾಧ್ಯವಾಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಫೋಟೋಗಳ ಮೂಲಕ ಅಥವಾ ಚಾರ್ಟ್ಗಳ ಮೂಲಕ ಅವುಗಳನ್ನ ತೋರಿಸ್ತೇವೆ. ಅಂದರೆ ಇಂತಹ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಿದ್ದು ವಿಜ್ಞಾನ ಅಂತಹ ವಿಷಯಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾರೆ. ಸೈನ್ಸ್ ಇರ್ಬೋದು ಅಥವಾ ಮ್ಯಾಥ್ಸ್ ಇರ್ಬೋದು, ಇಲ್ಲೆಲ್ಲ ಹೆಚ್ಚಾಗಿ ಇಂತಹ ಗ್ರಾಫ್ಗಳನ್ನು ಬಳಸಿ ಅಥವಾ ರೇಖಾಚಿತ್ರಗಳನ್ನು ಬಳಸಿಕೊಂಡು ಅವರು ಹೆಚ್ಚು ಮಾಹಿತಿಯನ್ನ ನೀಡ್ತಾರೆ. ಇನ್ನು ಕೋಷ್ಟಕಗಳು ಅಥವಾ ಟೇಬಲ್ಸ್, ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ ಯಾವುದೇ ಒಂದು ವಿವರವನ್ನ ನಾವು ಟೇಬಲ್ಗಳ ರೂಪದಲ್ಲಿ ನೀಡಿದ್ರೆ ಅದು ಎಲ್ರಿಗೂ ಕೂಡ ಅರ್ಥವಾಗುತ್ತೆ. ಇದು ಪ್ರಮುಖವಾಗಿ ವಿಜ್ಞಾನ ಮತ್ತು ಗಣಿತದಂತಹ ವಿಷಯಗಳಲ್ಲಿ ಹೆಚ್ಚಾಗಿ ಬಳಕೆಯಾಗುತ್ತೆ. ಅಂಕಿ ಅಂಶಗಳನ್ನ ಬರಿಬೇಕು ಅಂದರೆ ಅಂತಹ ಸಂದರ್ಭದಲ್ಲಿ ಇದು ಬಹಳ ಪ್ರಯೋಜನಕಾರಿ ಆಗ್ತಕ್ಕಂಥದ್ದನ್ನ ಪ್ರಮುಖ ನೆಲೆಯಲ್ಲಿ ನಾವು ಗುರುತಿಸ್ತೇವೆ. ಯಾಕಂದ್ರೆ ಎಲ್ಲವನ್ನೂ ಕೂಡ ನಾವು ವಿವರವಾಗಿ ಬರೆಯುವುದಕ್ಕೆ ಸಾಧ್ಯವಾಗಲ್ಲ. ಇದು ಅಂಕಿಅಂಶಗಳನ್ನು ಬರಿಬೇಕು ಅಂದರೆ ಇಂತಹ ಟೇಬಲ್ಸ್ಗಳು ಅಥವಾ ಕೋಷ್ಟಕಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದನ್ನ ಈ ವರದಿ ತಯಾರಿಕೆಯಲ್ಲಿ ಗಮನಿಸ್ತೇವೆ. ಇನ್ನು ಕೋಷ್ಟಕಗಳನ್ನ ಯಾವಾಗ ಬಳಸಬೇಕು ಅಂತ ನೋಡೋದಾದ್ರೆ ಯಾವ ಸನ್ನಿವೇಶದಲ್ಲಿ ಬಳಸಬೇಕು ಅಂತಂದ್ರೆ ಒಂದಕ್ಕೊಂದು ಸಂಖ್ಯೆಯನ್ನ ಹೋಲಿಸ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಮುಖ್ಯಾಂಶವನ್ನ ಅದು ಸಂಕೇತದ ರೂಪದಲ್ಲಿ ಬರೆಯಬೇಕಾದಂತಹ ಸನ್ನಿವೇಶ ಒದಗಿ ಬಂದ್ರೆ ಅಂತ ಸಂದರ್ಭದಲ್ಲಿಯೂ ಕೂಡ ಇದನ್ನ ಬರೆಯಬೇಕಾಗತ್ತೆ. ಇನ್ನು ಬಹುವಿಧದ ಸಂಕೇತಗಳನ್ನ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಹಾಗೂ ಕಡಿಮೆ ದತ್ತಾಂಶ, ಹೆಚ್ಚು ದತ್ತಾಂಶ ಈ ಸಂಕೇತಗಳ ರೂಪದಲ್ಲಿ ತೋರಿಸಬೇಕಾದಂತ ಸನ್ನಿವೇಶ ಬಂದಾಗ, ಇನ್ನು ರೇಖಾಚಿತ್ರಗಳು ಅಂದಾಗ ಅಲ್ಲಿ ಒಂದು ಸಂಬಂಧವನ್ನ ತೋರಿಸ್ಬೇಕಾಗುತ್ತೆ. ಈಗ ಒಂದು ವೈಯಕ್ತಿಕ ವಿಷಯವಾದ್ರೆ ಅಥವಾ ಅದನ್ನ ಒಂದು ಸಂಕೇತದ ರೂಪದಲ್ಲಿ ತೋರಿಸ್ಬೇಕು ಅಂದಾಗ ಅವುಗಳದೇ ಆದಂತಹ ಸನ್ನಿವೇಶಗಳಲ್ಲಿ ಸಂಕೇತಗಳ ರೂಪದಲ್ಲಿ ಅಥವಾ ಚಿತ್ರಗಳ ರೂಪದಲ್ಲಿ ಅದನ್ನ ತೋರಿಸ್ಬೇಕಾಗುತ್ತೆ. ಎಲ್ಲವನ್ನೂ ಕೂಡ ಪ್ರಾಕ್ಟಿಕಲ್ ಆಗಿ ನಾವು ನೋಡೋದಕ್ಕಾಗಲ್ಲ. ಮೊದಲು ಈಗ ಏನೋ ಒಂದು ಗಾಯ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ, ನಮ್ಮ ಕೈಯನ್ನು ಕುಯ್ಕೊಂಡು ಫೋಟೋ ತೆಗೆದು ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಅಥವಾ ಆ್ಯಡ್ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾವು ರೇಖಾಚಿತ್ರದ ಒಂದು ಅವಶ್ಯಕತೆಯನ್ನ ನಾವು ಬಳಸ್ಕೋಬೇಕು. ಅಲ್ಲಿ ನಾವು ಪ್ರಮುಖವಾಗಿ ನೆನ್ಪಿಟ್ಕೋಬೇಕಂತ ಅಂಶ ಏನಪ್ಪಾ ಅಂದ್ರೆ ಚಿತ್ರಗಳ ರೂಪದಲ್ಲಿಯೂ ಕೂಡ ನಾವು ಮಾಹಿತಿಯನ್ನ ತಿಳಿಸಬಹುದು. ಇನ್ನು ಲೈನ್ ಚಾರ್ಟ್, ಬಾರ್ ಚಾರ್ಟ್ ಅಂತಕ್ಕಂತಹ ವಿಧಾನವನ್ನು ಕೂಡ ಇಲ್ಲಿ ಗಮನಿಸಬಹುದು. ಬಾರ್ ಚಾರ್ಟ್ ಅಂದ್ರೆ ಒಂದು ಅಂಶದ ವಿರುದ್ಧ ಮತ್ತೊಂದು ಅಂಶವನ್ನ ತೋರಿಸೋದಕ್ಕೆ. ಅಂದ್ರೆ ಉದಾಹರಣೆಗೆ ಈಗ ಒಂದು ಹೆಡ್ಲೈನ್ಸ್ ಹಾಕಿರ್ತೀವಿ ಅಂತ ಹೇಳ್ಕೊಳ್ಳೋಣ. ಆ ಹೆಡ್ಲೈನ್ಸ್ ಅಲ್ಲಿ ಒಂದು ಮಾಹಿತಿಯನ್ನ ನಾವು ನೀಡಬೇಕಾದ ಸನ್ನಿವೇಶ ಬಂದಾಗ ಮಧ್ಯದಲ್ಲಿ ಒಂದು ಬಾಣದ ಗುರುತಿನ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಚಿತ್ರವನ್ನ ತೋರಿಸಬೇಕಂತ ಅನಿವಾರ್ಯತೆ ಬರುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ಇದನ್ನ ಬಳಸ್ತಾರೆ. ಇದು ಲೈನ್ ಚಾರ್ಟ್ ಅಂದ್ರೆ ಯಾವುದೇ ಒಂದು ಲೈನ್ ಬರಬೇಕು ಅಂದ್ರೆ ಅದು ವ್ಯವಸ್ಥಿತವಾಗಿ ಕಾಣಿಸಬೇಕು, ಎಲ್ರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಇರಬೇಕು ಅನ್ನುವಂತ ಉದ್ದೇಶದಿಂದ ಇಂತಹ ಚಿತ್ರಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಇನ್ನು ದೃಶ್ಯದ ರೂಪದಲ್ಲಿ ಮಾಹಿತಿಯನ್ನು ತೋರಿಸ್ತಕ್ಕಂಥವರು ಅತಿಯಾದ ಒಂದು ಬಣ್ಣವನ್ನು ಬಳಸ್ತಕ್ಕಂಥದ್ದು ಅಥವಾ ತಾಂತ್ರಿಕ ರೀತಿಯಲ್ಲಿ ಹೆಚ್ಚು ಅದನ್ನ ಬಳಸ್ತಕ್ಕಂಥದ್ದು ಇದು ತಪ್ಪಿಸಬೇಕು. ಯಾಕಂದ್ರೆ ಎಲ್ರಿಗೂ ಕೂಡ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ನಿಮ್ಮ ಬರಹ ಇರುವ ಹಾಗೆ ನೋಡ್ಕೋಬೇಕಾಗತ್ತೆ. ಇನ್ನು ಸಂಶೋಧನೆಯಲ್ಲಿ ಉಲ್ಲೇಖದ ಬಗ್ಗೆ
ಒಂದಿಷ್ಟು ತಿಳ್ಕೊಳ್ಳೋಣ. ಈ ಉಲ್ಲೇಖಗಳು ಯಾಕೆ ಬೇಕಪ್ಪ ಅಂದ್ರೆ, ನಾವು ಪ್ರಮುಖವಾಗಿ ಯಾವುದೇ ಮಾಹಿತಿಯನ್ನ ಸಂಗ್ರಹ ಮಾಡಿದೀವಿ ಅಂದ್ರೆ ಅದರಲ್ಲಿ ಪ್ರಾಮಾಣಿಕತೆ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಯಾವುದೇ ಒಂದು ಪ್ರಯೋಗ ವಿಜ್ಞಾನ ಕ್ಷೇತ್ರದಲ್ಲಿ ನಡೀತಾ ಇದೆ ಅಂದ್ರೆ ಅದಕ್ಕೆ ತನ್ನದೇ ಆದಂತಹ ಮೌಲ್ಯ ಇರುತ್ತೆ. ಅದೇ ಪ್ರಕಾರವಾಗಿ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ತರಬೇಕು ಅಂದ್ರೆ ನಿಮ್ಮ ಸಂಶೋಧನಾ ವರದಿಯಲ್ಲಿ ಬಹಳಷ್ಟು ವಿಶ್ವಾಸಾರ್ಹತೆ ಮೂಡಬೇಕು ಅಂದ್ರೆ ಈ ಉಲ್ಲೇಖಗಳು ಬಹಳ ಮುಖ್ಯ. ನಾವು ಎಲ್ಲಿಂದ ಮಾಹಿತಿಯನ್ನು ತಗೊಂಡಿದ್ದೀವಿ ಅನ್ನೋದನ್ನ ಉಲ್ಲೇಖ ಮಾಡೋದು ಬಹಳ ಮುಖ್ಯವಾದಂತಹ ಅಂಶ. ಯಾಕಪ್ಪ ಅಂದ್ರೆ ಮುಂದಿನ ಪೀಳಿಗೆಗೆ ನಾವು ಎಲ್ಲಿಂದ ಮಾಹಿತಿಯನ್ನು ತಗೊಂಡಿದ್ದೀವಿ ಅನ್ನೋದನ್ನ ಅರ್ಥ ಮಾಡಿಸ್ಕೊಳ್ತಕ್ಕೆ ಇಂತಹ ಉಲ್ಲೇಖಗಳು ಸಹಾಯ ಮಾಡ್ತಕ್ಕಂಥದ್ದು. ಹಾಗೆ ಕೃತಿ ಚೌರ್ಯವನ್ನ ತಪ್ಪಿಸೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಅಂದ್ರೆ ಈಗ ನನ್ನ ಹೆಸರಲ್ಲಿ ಒಂದು ಕೃತಿ ಇದೆ ಅಂತ ಇಟ್ಕೊಳ್ಳೋಣ, ಆ ಕೃತಿಯನ್ನ ಎಕ್ಸ್ ಅನ್ನೋರು ಇನ್ನೊಂದು ಹೆಸರಲ್ಲಿ ಇಟ್ಕೊಂಡು ಅದನ್ನ ಮಾಡ್ತಾರೆ, ಅದು ತಪ್ಪಾಗುತ್ತೆ. ಯಾಕಂದ್ರೆ ಈಗ ಒಬ್ಬ ಕವಿ ಇರ್ತಾರೆ, ಆ ಕವಿಯ ಹೆಸರಲ್ಲಿ ನಾನು ಕಾದಂಬರಿಯನ್ನ, ಅವ್ರು ಬರೆದಿರೋ ಕಾದಂಬರಿಯನ್ನ ನನ್ನ ಹೆಸರು ಹಾಕೊಂಡ್ರೆ ಅದು ತಪ್ಪಾಗುತ್ತೆ. ಹಾಗೆ ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕಾಗಿದ್ದ ವಿಷಯ ಏನಪ್ಪಾ ಅಂದ್ರೆ ಇಂತಹ ಅಂಶಗಳ ಬಗ್ಗೆ ಬಹಳಷ್ಟು ಗಮನ ವಹಿಸೋದು ಬಹಳ ಮುಖ್ಯ ಆಗುತ್ತೆ. ಪ್ರಿಯ ಸ್ನೇಹಿತರೆ, ಈಗಾಗಲೇ ನಾನು ಈ ಶೈಲಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಹಾಗಾಗಿ ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಅಂದರೆ ಶೈಲಿಗಳಲ್ಲಿ MLA ಶೈಲಿ, ಲ್ಯಾಂಗ್ವೇಜ್ ಶೈಲಿ ಅಂತಕ್ಕಂಥದ್ದೆಲ್ಲ ಹೇಳ್ತೀನಿ. ಆ ಶೈಲಿಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಎಡಿಟಿಂಗ್ ವಿಷಯವನ್ನ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ಹಾಗಾಗಿ ಇದನ್ನ ಹೆಚ್ಚಾಗಿ ಹೇಳೋದಕ್ಕೆ ಹೋಗಲ್ಲ. ಅಂದ್ರೆ ಯಾವುದೇ ಒಂದು ಶೈಲಿಯನ್ನು ಬಳಸಬೇಕು ಅಂದ್ರೆ ಆ ಶೈಲಿಯ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋದು ಬಹಳ ಮುಖ್ಯ. ಅಂದ್ರೆ ಈ ಶೈಲಿ MLA ಶೈಲಿ ಇದು ಯಾವುದಕ್ಕೆ ಒತ್ತು ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಂತಹ ವಿಷಯಗಳ ಮೇಲೇನೆ ಕೆಸೆಟ್ ಮತ್ತು UGC ನೆಟ್ನಲ್ಲಿ ನಿಮಗೆ ಪ್ರಶ್ನೆಗಳು ಬರೋದು. ಹಾಗಾಗಿ ಮೊದಲ ಪೇಪರ್ನಲ್ಲಿ, ಎರಡನೇ ಪೇಪರ್ನಲ್ಲಿ, ಎರಡೂ ಪತ್ರಿಕೆಗಳಲ್ಲಿ ಕೂಡ ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ದೇ ಇರುತ್ತೆ. ಇನ್ನು ಭಾಷಾ ಶೈಲಿಯನ್ನ ಗಮನಿಸತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಔಪಚಾರಿಕವಾಗಿ ನಿಖರವಾದ ಭಾಷಾ ಶೈಲಿಯನ್ನ ಇದು ಒಳಗೊಂಡಿರಬೇಕು. ಅಂದ್ರೆ ಒಂದು ಎಲ್ರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಭಾಷಾ ಶೈಲಿಯನ್ನು ಬಳಸಿದ್ರೆ ಬಹಳ ಸೂಕ್ತ. ಇಲ್ಲಾಂದ್ರೆ ನಿಮ್ಮ ಸಂಶೋಧನಾ ವರದಿ ವ್ಯರ್ಥವಾಗುತ್ತೆ. ಇನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ವೈಯಕ್ತಿಕ ವಿಷಯಗಳನ್ನ ತಪ್ಪಿಸಿ ಪಕ್ಷಪಾತವನ್ನು ಮಾಡದೆ ಅಲ್ಲಿ ದತ್ತಾಂಶ ಏನಿರುತ್ತೋ ಅದನ್ನ ವಿವರವಾಗಿ ನಾವು ಬರಿಬೇಕು. ಅಂದ್ರೆ ನಮ್ಗೆ ಯಾವ್ದು ಬೇಕು ಅದನ್ನ ಆಯ್ಕೆ ಮಾಡಿಕೊಂಡು ಬೇಡದೇ ಇರೋದು, ಅಂದ್ರೆ ಆ ಪಕ್ಷ ಪರವಾದ್ದು, ಪಕ್ಷಾತೀತವಾದದ್ದು, ಪಕ್ಷ ಸಂಬಂಧಪಟ್ಟಿದ್ದು, ಬೇರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗಿದ್ರೂ ಕೂಡ ಅದನ್ನ ನಾವು ವಿವರವಾಗಿ ಬರೀಬೇಕಾಗತ್ತೆ. ಯಾವುದನ್ನೂ ಕೂಡ ಮುಚ್ಚಿಡೋದಕ್ಕೆ ಸಾಧ್ಯವಾಗಲ್ಲ. ಅಂತಹ ಅಂಶಗಳು ಬಂದಾಗ ನಾವೆಲ್ಲರೂ ಕೂಡ ಪ್ರಮುಖವಾಗಿ ಗಮನಿಸ್ಕೋಬೇಕು. ಇನ್ನು ನಾನು ಭಾವಿಸುತ್ತೇನೆ, ನಾನು ಅಂದುಕೊಳ್ಳುತ್ತೇನೆ, ನಾನು ತಿಳಿದುಕೊಳ್ಳುತ್ತೇನೆ, ನಾನು ಹೀಗೆ ಬಳಸಲು ಇಷ್ಟಪಡುತ್ತೇನೆ ಅನ್ನುವ ಬದಲು ಈ ದತ್ತಾಂಶ ಹೀಗೆ ಸೂಚಿಸುತ್ತದೆ, ಈ ಮಾಹಿತಿಯು ಈ ಮೂಲದಿಂದ ಬಂದಿದೆ ಅಂತಕ್ಕಂತಹ ವಿಷಯವನ್ನ ವಿವರವಾಗಿ ಬರೀಬೇಕು. ಅಂದ್ರೆ ನಾನು ಭಾವಿಸುತ್ತೇನೆ, ನಾನು ತಿಳಿಸುತ್ತೇನೆ ಅಂತ ಬರೆದ್ರೆ ಅದು ನಿಮ್ಮ ಅಭಿಪ್ರಾಯ ಆಗುತ್ತೆ. ಬದಲಾಗಿ ಈ ಮಾಹಿತಿ ಏನನ್ನ ಸೂಚಿಸುತ್ತೆ ಅನ್ನೋದನ್ನ ನಾವು ಪ್ರಮುಖವಾಗಿ ಇಲ್ಲಿ ಬರಿಬೇಕಾಗುತ್ತೆ. ಇನ್ನು ಸಂಕ್ಷಿಪ್ತವಾಗಿರ್ಬೇಕು. ಪ್ರಮುಖವಾಗಿ ಅನಗತ್ಯ ಪದಗಳನ್ನು ಬಳಸದೆ ನೇರವಾಗಿ ವಿಷಯಕ್ಕೆ ಬರೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಪುರಾಣ ಬರೆಯೋದಕ್ಕೆ ಸಾಧ್ಯವಾಗಲ್ಲ, ಸಂಶೋಧನೆ ಅಂದ್ರೆ ಹಾಗೇನೆ. ಇನ್ನು ವ್ಯಾಕರಣಾಂಶಗಳು, ಕಾಲಗಳು, ಇವುಗಳನ್ನ ಪ್ರಮುಖವಾಗಿ ನೆನ್ಪಿಟ್ಕೋಬೇಕು. ಯಾವ ಸಂದರ್ಭದಲ್ಲಿ ಏನನ್ನು ಬಳಸಬೇಕು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ತಿಳ್ಕೊಂಡಿರ್ಬೇಕು. ಏನು ಮಾಹಿತಿ ಕೊಡ್ತೀನಿ ಅಂತ ಹೇಗ್ ಬೇಕು ಹಾಗೆ ಮಾಹಿತಿ ಕೊಡೋಕೆ ಬರಲ್ಲ. ಅಲ್ಲಿ ಮಾಹಿತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು
ಯಾವ ಮಾಹಿತಿಯನ್ನು ನೀಡ್ತಾ ಇದ್ದೀವಿ, ಯಾಕೆ ನೀಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮಾಹಿತಿಯನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತಹ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಪ್ರಮುಖ ಸನ್ನಿವೇಶಗಳನ್ನು ವಿವರಿಸಬೇಕಾಗುತ್ತೆ. ಇನ್ನು ಪ್ರಮುಖವಾಗಿ ಆಯಾ ಕಾಲಕ್ಕೆ ಸಂಬಂಧಿಸಿದಂತೆ ವಿವರವಾದ ಮಾಹಿತಿಯನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಕಾಲಗಳನ್ನ ಗಮನಿಸ್ಕೋಬೇಕು. ಭವಿಷ್ಯತ್ ಕಾಲ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಇವೆಲ್ಲವನ್ನ ಗಮನಿಸಿಕೊಂಡಾಗ ಮಾತ್ರ ನಮಗೆ ವರದಿಗಳನ್ನು ತಯಾರು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಪ್ರಮುಖವಾಗಿ ಯಾವುದೇ ಒಂದು ವಿಶ್ವವಿದ್ಯಾನಿಲಯಗಳು ತಮ್ಮದೇ ಆದಂತಹ ಮಾರ್ಗಸೂಚಿಗಳನ್ನ ಹೊರಡಿಸುತ್ತೆ. ಹಾಗೆ ಕಾಲಕಾಲಕ್ಕೆ ಬರವಣಿಗೆಗೆ ನೀಡತಕ್ಕಂತಹ ಮಹತ್ವವನ್ನು ಕೂಡ ಇದು ತಿದ್ದುಪಡಿಯನ್ನ ಮಾಡ್ತಾ ಇರುತ್ತೆ. ಹಂಪಿ ವಿಶ್ವವಿದ್ಯಾನಿಲಯ ಇರಬಹುದು, ಸಾಕಷ್ಟು ಯಾವುದೇ ವಿಶ್ವವಿದ್ಯಾನಿಲಯ ಕೂಡ ಬಹಳಷ್ಟು ಸಂಶೋಧನೆಗಳಿಗೆ ಮಾನ್ಯತೆ ನೀಡುತ್ತೆ. ಹಾಗೆ ಆ ಸಂಶೋಧನೆ ನಿಜವಾಗಿಯೂ ನಡೆದಿದೆಯಾ ಅಂತಕ್ಕಂಥ ಪರಿಶೀಲನೆಗೂ ಕೂಡ ಇದು ಒಳಪಡಿಸ್ತಕ್ಕಂಥದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು PhD ಸಲ್ಲಿಸ್ತಕ್ಕಂಥವರು ಕೂಡ ಪ್ರಮುಖವಾಗಿ ಗಮನಿಸಬೇಕಾದ ಏನಪ್ಪಾ ಅಂದ್ರೆ ಯಾವ ವಿಧಾನವನ್ನ ಬಳಸಿದೀವಿ ಅನ್ನೋದು ತಿಳ್ಕೊಂಡಿರಬೇಕು. ಹಾಗೆ ಸರಿಯಾದ ಕನ್ನಡ ಪದವನ್ನ ಬಳಸಬೇಕಾಗುತ್ತೆ. ಹಾಗೆ 300 ಪುಟಕ್ಕೆ ಮೀರದಂತೆ ನಿಮ್ಮ ವರದಿ ತಯಾರಿಕೆ ಇರೋದು ಕೂಡ ಬಹಳ ಮುಖ್ಯ ಆಗುತ್ತೆ UGC ಗೈಡ್ಲೈನ್ಸ್ ಪ್ರಕಾರ. ಇನ್ನು ಯಾವುದೇ ಸಂಶೋಧನೆ ಮಾಡ್ತೀವಿ ಅಂದರೆ ಅದಕ್ಕೆ ಗುರಿ ಉದ್ದೇಶ ಇರಬೇಕು. ಯಾವುದೇ ಉದ್ದೇಶ ಇಲ್ಲದೆ ಯಾವ ಸಂಶೋಧನೆಯನ್ನು ಕೂಡ ಯಾರು ಕೂಡ ಮಾಡೋಕ್ಕಾಗಲ್ಲ. ಆ ಸಂಶೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉದ್ದೇಶಗಳಿರಬೇಕು. ಆ ಉದ್ದೇಶಗಳನ್ನ ಇಟ್ಕೊಂಡು ನಾವು ಸಂಶೋಧನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಅಪೂರ್ಣ ಸಂಶೋಧನೆ, ಏನೋ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಳ್ತೀವಿ, ಆ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಅರ್ಧಕ್ಕೆ ಕೈ ಬಿಟ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಅದು ಮಾಹಿತಿ ಸಿಗಲ್ಲ. ಅಂತ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಈ ಬಗ್ಗೆಯೂ ಕೂಡ ಹೆಚ್ಚು ಗಮನ ವಹಿಸೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಸಂಶೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಅಂಶಗಳನ್ನ ಗಮನಿಸ್ಕೋಬೇಕು. ಏನಪ್ಪಾ ಅಂದ್ರೆ ಈ ವರದಿ ತಯಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅರ್ಥ ಆಗಬೇಕು. ಎಲ್ಲ ಓದುಗರನ್ನು ಕೂಡ ದೃಷ್ಟಿಯಲ್ಲಿಟ್ಕೊಂಡು ನಾವು ವರದಿಯನ್ನ ತಯಾರು ಮಾಡಬೇಕಾಗುತ್ತೆ. ನಾವು ಮತ್ತು ಓದುಗರ ನಡುವಿನ ಸಂಬಂಧ ಗಟ್ಟಿಗೊಳ್ಳಬೇಕು ಅಂದರೆ ಸರಳವಾದ ಭಾಷೆಯನ್ನು ಬಳಸಬೇಕು. ತಾಂತ್ರಿಕ ಪದಗಳನ್ನು ಬಳಸದೆ ಸರಳವಾದ ಪದದಲ್ಲಿ ವಿವರವಾಗಿ ಮಾಹಿತಿ ಸಂಕ್ಷಿಪ್ತವಾಗಿ ಇರುವ ಹಾಗೆ ಕೂಡ ಇಲ್ಲಿ ನೋಡ್ಕೋಬೇಕಾಗತ್ತೆ. ಇನ್ನು ವರದಿಯನ್ನ ತಯಾರು ಮಾಡ್ತಕ್ಕಂಥವರು ಪ್ರಮುಖವಾಗಿ ನೆನ್ಪಿಟ್ಕೋಬೇಕಾದೇನಪ್ಪ ಅಂದ್ರೆ ನೈತಿಕತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಏನೋ ಒಂದು ವರದಿಯನ್ನ ತಯಾರು ಮಾಡ್ಬಿಟ್ಟು ಕೊಟ್ಬಿಡೋಣ ಅನ್ನುವಂಥ ಆಲೋಚನೆಯನ್ನ ಇಟ್ಕೋಬಾರ್ದು. ಒಂದು ಅಭಿಪ್ರಾಯ ಬಂತು ಅಂದಾಗ ಆ ಅಭಿಪ್ರಾಯ ಹೇಗೆ ಬಂತು, ಹೇಗೆ ಬಂತು, ಎಲ್ಲಿಂದ ಬಂತು ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕು. ಅದೇ ಪ್ರಕಾರವಾಗಿ ಯಾವುದೇ ಒಂದು ಅಂಶವೂ ಕೂಡ ತಪ್ಪಾಗದಂತೆ ಜವಾಬ್ದಾರಿಯುತವಾಗಿ ನಾವು ನಮ್ಮ ಬರಹವನ್ನ ಮಾಡ್ಕೋಬೇಕು. ಕೃತಿಚೌರ್ಯವನ್ನ ಮಾಡ್ತಕ್ಕಂಥದ್ದು ಅಥವಾ ಏನೋ ಒಂದು ಮಾಹಿತಿಯನ್ನ ಬರೆದು ಕೊಡ್ತಕ್ಕಂಥದ್ದು ಇವನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಇದರಿಂದ ಬಹಳಷ್ಟು ಸಮಸ್ಯೆಗಳು, ಸವಾಲುಗಳು ಉಂಟಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತವೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಯಾವುದೇ ಒಂದು ಜ್ಞಾನ ಸುಮ್ಮನೆ ಬರಲ್ಲ, ಅಲ್ಲಿ ಸಾಕಷ್ಟು ಪರಿಶ್ರಮ ಇರುತ್ತೆ. ನೀವು ಪರಿಶ್ರಮದಿಂದ ಎಲ್ಲಾ ಮಾಹಿತಿಯನ್ನ ಸಂಗ್ರಹ ಮಾಡಿರ್ತೀರಿ, ಕ್ಷೇತ್ರ ಕಾರ್ಯ ಮಾಡಿರ್ತೀರಿ, ಪ್ರಶ್ನಾವಳಿಯನ್ನು ಸಿದ್ಧ ಮಾಡಿರ್ತೀರಿ, ಇನ್ನೂ ಹಲವು ವಿಧಾನಗಳನ್ನ ಬಳಸಿಕೊಂಡು ಅವುಗಳನ್ನ ಸಂಶೋಧನಾ ರೂಪದಲ್ಲಿ ಮಾಡಿರ್ತೀರಿ. ಅದನ್ನ ವರದಿ ರೂಪಕ್ಕೆ ಇಳಿಸ್ಬೇಕು ಅಂದ್ರೆ ಸಾಕಷ್ಟು ಸವಾಲುಗಳು ಕೂಡ ಎದುರಾಗ್ತವೆ. ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ನಾವು ವರದಿಯನ್ನ ತಯಾರು ಮಾಡೋದು ಬಹಳ ಮುಖ್ಯ. ಜವಾಬ್ದಾರಿಯುತವಾಗಿ ಯಾವುದೇ ಕೃತಿಚೌರ್ಯ ಉಂಟಾಗದೆ, ಯಾವುದೇ ತಪ್ಪುಗಳು ಉಂಟಾಗದೆ ಈ ವರದಿಗಳು ತಯಾರಾದಾಗ ಅವುಗಳ ಗುಣಮಟ್ಟವನ್ನ ಹೆಚ್ಚಿಸೋದಕ್ಕೂ ಕೂಡ
ಇದು ಸಾಧ್ಯವಾಗುತ್ತೆ. ಕನ್ನಡದಂತಹ ಭಾಷೆಗಳಲ್ಲಿ ತಯಾರಾಗತಕ್ಕಂತಹ ವರದಿಗಳು ಸಾಕಷ್ಟು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಭಾಷಾಂತರಗೊಂಡು ಹೋಗ್ತಕ್ಕಂಥದ್ದು ಕೂಡ ಗಮನಾರ್ಹ ಸಂಗತಿಯಾಗಿದೆ. ಇತ್ತೀಚೆಗೆ ಹಲವು ಸಂಶೋಧಕರು ತಮ್ಮ ಸಂಶೋಧನಾ ವರದಿಯನ್ನ ಹಲವಾರು ಭಾಷೆಗಳಿಗೆ ತರ್ಜಮೆ ಮಾಡುವುದರ ಮೂಲಕ ಇಡೀ ಜಗತ್ತಿಗೆ ಅರ್ಥೈಸತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ತಂತ್ರಜ್ಞಾನ ಬೆಳೆದಂತೆ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇವೆ. ಆ ಬದಲಾವಣೆಗಳಿಗೆ ಹೊಂದ್ಕೊಂಡು ಕಾಲಕಾಲಕ್ಕೆ ನೀಡ್ತಕ್ಕಂಥ ಸೂಚನೆಗಳನ್ನ ಫಾಲೋ ಮಾಡಿಕೊಂಡು, ಹಾಗೆ ಪ್ರಮುಖವಾಗಿ UGC ಅಂತ ಏನಿದೆ, ಆ UGC ನೀಡ್ತಕ್ಕಂತಹ ಗೈಡ್ಲೈನ್ಸ್ ಅನುಸಾರವಾಗಿ ನಾವು ನಮ್ಮ ವರದಿಯನ್ನ ತಯಾರು ಮಾಡೋದು ಬಹಳ ಮುಖ್ಯ. ಪ್ರತಿ ಸಂಶೋಧಕರು ಕೂಡ ಒಳ್ಳೆಯ ವಿಷಯವನ್ನ ತಿಳಿಸಿರ್ತಾರೆ. ಆ ವಿಷಯದ ಮೇಲೆ ಸಾಕಷ್ಟು ಅಧ್ಯಯನ ಕೂಡ ನಡೆಸಿರ್ತಾರೆ. ಹಾಗಾಗಿ PhD ಪದವಿ ಅನ್ನೋದು ಸುಮ್ಮನೆ ಬರಲ್ಲ. ಅದು ನಿಯಮಿತವಾಗಿ ಪರಿಶ್ರಮ ಪಟ್ಟರೆ ಮಾತ್ರ ಬರುತ್ತೆ. ಆ ಪರಿಶ್ರಮ ನಿಮ್ಮೆಲ್ಲರದು ಆಗಲಿ. ಹಾಗೆ ಎಲ್ರಿಗೂ ಕೂಡ ಈ ಪರೀಕ್ಷೆ UGC, KCET ಅಥವಾ ನೀಟ್ ಪರೀಕ್ಷೆ ಎಲ್ರಿಗೂ ಕೂಡ ಶುಭವನ್ನು ತರಲಿ ಅಂತಕ್ಕಂಥದ್ದು ನನ್ನ ಆಶಯ. ಮುಂದಿನ ವಾರದಿಂದ ಈ UGC, ನೆಟ್ ಮತ್ತು KCET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೊದಲ ಪತ್ರಿಕೆಯಲ್ಲಿ ಜನರಲ್ ಪೇಪರ್ ಅಂತ ಬರುತ್ತೆ. ಅದರಲ್ಲಿ ಒಂದಿಷ್ಟು ವಿಷಯಗಳಿರುತ್ತೆ. ಅದನ್ನ ಒಂದೊಂದಾಗಿ ನೋಡ್ತಾ ನಾವು ಮುಂದೆ ಸಾಗೋಣ. 10 ಅಧ್ಯಾಯ ಇರುತ್ತೆ. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಈಗ ಮಾಡ್ಕೊಡ್ತೀನಿ. ಜೂನ್ 15ನೇ ತಾರೀಕುವರೆಗೂ ಕೂಡ ಅಂದ್ರೆ ಕಾರ್ಯಕ್ರಮ ಇರುತ್ತೆ. ಇದು ನಂತರದಲ್ಲಿ ಇರಲ್ಲ, ಯಾಕಂದ್ರೆ ಇನ್ನೇನು ಪರೀಕ್ಷೆ ಬರುತ್ತೆ ಹತ್ರ. ಈ ಪರೀಕ್ಷೆ ಮುಗಿದು ಆಗಸ್ಟ್ ಇಂದ ಮತ್ತೆ ಇದು ಶುರು ಆಗುತ್ತೆ. ಜುಲೈಲಿ ಇರಲ್ಲ, ಆಗಸ್ಟ್ ಇಂದ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ವರೆಗೂ ಇರುತ್ತೆ. ಮತ್ತೆ ಡಿಸೆಂಬರ್ ಅಲ್ಲಿ ಕ್ಲಾಸ್ ಮತ್ತೆ UGC ನೆಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕಾರ್ಯಕ್ರಮನ ಕೇಳ್ತಾ ಇರಿ. ಹಾಗೆ ನಿಮ್ಮ ಅನಿಸಿಕೆಗಳು, ನಿಮಗೆ ಇರ್ತಕ್ಕಂಥ ಪ್ರಶ್ನೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.